ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ಸೀತಾಫಲ ಸ್ವಾಭಾವಿಕ ಬೆಳೆಯುವ ಹಣ್ಣಿಗೆ ಪ್ರಶಂಸೆ ನೀಡಲು ರಾಜ್ಯ ಸರ್ಕಾರಕ್ಕೆ ಉಮೇಶ್ಗೆ ಮುದ್ನಾಳ್ ಒತ್ತಾಯ. ನಿರಂತರ ಮಳೆಯಿಂದ ಬೆಳೆಯುವ ಹಂತದಲ್ಲಿ ಇರುವ ನೈಸರ್ಗಿಕ ಸೀತಾಫಲ ಹಣ್ಣು ಕವರಿ ಹೋಗಿದೆ. ಉಮೇಶ್ಗೆ ಮುದ್ನಾಳ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಬಹುತೇಕ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯುವ ಸೀತಾಫಲ ಹಣ್ಣುಗಳು ತೋಟಗಾರಿಕೆ ಇಲಾಖೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಮಾವು, ಸೀಬೆ, ಪೇರಲ ಸೇರಿ ಹಲವಾರು ಹಣ್ಣಿನ ಬೆಳೆಗಳಿಗೆ ಆದ್ಯತೆ ತೆಗೆದುಕೊಳ್ಳದೆ ಇರುವುದು ಸರಿಯಲ್ಲ ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯರಗೋಳ ಬಾಚವರ ಸೀತಾಫಲ್ ಗುಡ್ಡಕ್ಕೆ ಭೇಟಿ ಕೊಟ್ಟು ಹೇಳಿಕೆ ಕೊಟ್ಟಿರುವ ಅವರು, ಜಿಲ್ಲೆಯಲ್ಲಿ ಗುಡ್ಡಗಳು ಹೆಚ್ಚಾಗಿದ್ದು ಅದಕ್ಕಾಗಿ ಗಿರಿನಾಡು ಎಂಬ ಹೆಸರು ಗುಡ್ಡಗಾಡು ಪ್ರದೇಶದಿಂದ ಬಂದಿದೆ. ಸ್ವಾಭಾವಿಕವಾಗಿ ಬೆಳೆದ ಸೀತಾಫಲ ಹಣ್ಣುಗಳು ರುಚಿಕರವಾಗಿದ್ದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿರಂತರ ಮಳೆ ನೀರಿಂದ ಬೆಳೆಯುವ ಹಂತದಲ್ಲಿ ಇರುವಂತಹ ಹಣ್ಣುಗಳು ಕೊಳೆತು ಹೋಗಿದೆ. ಅದಲ್ಲದೆ ಯಾವುದೇ ಕ್ರಿಮಿನಾಶಕ ಹಾಗೂ ರಸಗೊಬ್ಬರಗಳನ್ನ ಬಳಸದೆ ನೈಸರ್ಗಿಕವಾಗಿ ಬೆಳೆಯುತ್ತವೆ. ಹೀಗಾಗಿ ಆರೋಗ್ಯಕ್ಕೂ ಒಳ್ಳೆಯ ಹಣ್ಣುಗಳಾಗಿವೆ ಎಂದು ತಿಳಿಸಿದ್ದಾರೆ. ಆದರೆ ಈ ಗಿಡಗಳಿಗೆ ಅಗತ್ಯ ಸಂರಕ್ಷಣೆ ಇಲ್ಲದಾಗಿದೆ. ಗುಡ್ಡಗಾಡಿನ ಜನ ಸೀತಾಫಲ ಕಟ್ಟೆಗಳನ್ನ ಕಡಿದು ಉರುವಲಿಗೆ ಬಳಸ್ತಾ ಇದ್ದಾರೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಸೀತಾಫಲ ಹಣ್ಣುಗಳು ಕಡಿಮೆ ಆಗುವ ಆತಂಕ ಇದೆ. ತೋಟಗಾರಿಕೆ ಇಲಾಖೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಆಗ್ರಹ ಮಾಡಿದ್ರು. ಗುಡ್ಡಗಾಡು ಪ್ರದೇಶದಲ್ಲಿ ಹೆಚ್ಚಿನ ಸೀತಾಫಲ ಸಸ್ಯಗಳು ನೆಡಬೇಕು. ಅವುಗಳನ್ನು ಪೋಷಿಸಿ ಹಣ್ಣುಗಳು ದೊರೆಯುವಂತೆ ನೋಡಿಕೊಡಬೇಕು. ತೋಟಗಾರಿಕೆ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ಹೆಚ್ಚಿನ ಜವಾಬ್ದಾರಿ ಸೂಚಿಸಬೇಕು ಎಂದು ಹೇಳಿದ್ದಾರೆ. ಸೀತಾಫಲ ಹೆಚ್ಚು ಬೆಳೆದಲ್ಲಿ ಇತರ ಹಣ್ಣುಗಳನ್ನು ಪೂರೈಕೆ ಮಾಡಬಹುದು. ಇದರಿಂದ ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ. ಕೂಡಲೇ ರಾಜ್ಯ ಸರ್ಕಾರ ಇತ್ತ ಗಮನ ನೀಡಬೇಕು. ಸೀತಾಫಲಕ್ಕೂ ತೋಟಗಾರಿಕೆ ಬೆಳೆಯ ಸ್ಥಾನಮಾನ ಕೈಗೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ. ಯಾರೋ ಬಾಸಾರ್ ಕೊಡ್ರಿ ಅದು ಅಂದ್ರೆ ದೊಡ್ಡ ದೊಡ್ಡ ಆಗ್ದು ಕಾಯಿ ಅಂದ್ರನ ಒಟ್ಟ ಈಗ ಇಷ್ಟಿಷ್ಟು ಸಣ್ಣ ಸಣ್ಣ ಕಾಯಿಗಳಾಗ್ಯಾವ. ಇದು ರೋಗ ಬಂದದ. ರೋಗ ಬಂದ ಸಲಕ್ಕಾಗಿ ನಾವು ಹಣ್ಣು ಅಂತೇಳಿ ನಾವು ಬಂದಿವಿ. ಬಂದ ಕೇಸಿಂದ ಈಗ ಈ ತರ ರೋಗ ಬಂದದ. ನಾವೇನ್ ಮಾಡ್ಬೇಕ್ರಿ? ಈ ಸರ್ ಹಣ್ಣು ಸರಿಯಾಗಿ ಬಂದಿಲ್ರಿ. ಇದು ಒಂದು ಹತ್ತಿ ರೋಗ ಬಂದಂಗ ಹತ್ತಿಗೆ ರೋಗ ಹೆಂಗ್ ಬಂದದ ಆ ತರ ರೋಗ ಬಂದದ. ಹಣ್ಣು ಕೊಳ್ತವೆ ಒಳಗೆ. ಹಣ್ಣುನ ಕೊಳ್ತದ, ಎಲ್ಲ ಕಲಾಸ್ ಕಾಯಿನ ಕೊಳ್ತದ. ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಗುಡ್ಡಗಾಡ ಪ್ರದೇಶ ಇದ್ದು ಇದಕ್ಕೆ ಆಗಿ ಗಿರಿನಾಡು ಅಂತ ಹೆಸರಾಗಿರ್ತಕ್ಕಂಥದ್ದು. ಇದಕ್ಕೇನದ ಸಾಕಷ್ಟು ಸೀತಾಫಲ ಯಾರು ಇದಕ್ಕೆ ಬೀಜ ಹಾಕಿ ಬೆಳೆಸಂಗಿಲ್ಲ ಮತ್ತು ಇದಕ್ಕೆ ನೀರು ಹಾಕಂಗಿಲ್ಲ. ಯಾವುದೇ ಥರದ ಗೊಬ್ಬರ ರಸಗೊಬ್ಬರ ಯಾವುದಿಲ್ಲ. ನೈಸರ್ಗಿಕ ಸ್ವಾಭಾವಿಕವಾಗಿ ಬೆಳೀತಕ್ಕಂಥ ಈ ಗಿಡದಲ್ಲೇ ಇರ್ತಕ್ಕಂಥ ಹಣ್ಣು. ಇಲ್ಲಿ ಇಂಥ ಹಣ್ಣು ಇಡೀ ದೇಶದಲ್ಲಿ ಎಲ್ಲಿ ಸಿಗಲ್ಲ, ಯಾವುದೇ ಕೆಮಿಕಲ್ ಇರೋದು. ಆದರೆ ಈ ಸರಿ ಏನದಂದ್ರೆ ಕೆಲವು ಕಡೆ ಈ ಕಡೆ ಬಾಚವಾರು ಮತ್ತು ಯಾರಗೋಳ ಗುಡ್ಡದಲ್ಲಿ ರೋಗ ಬಂದೆಲ್ಲ ಕಾಯಿಗಳು ಹಾಳಾಗವ ಅಂತ ಹೇಳ್ಕೇಸಿ ರೈತರು ಹೇಳ್ತಾರೆ. ಆದರೆ ಕೆಲವು ಗುಡ್ಡದಲ್ಲಿ ಏನೋ ದೊಡ್ಡ ದೊಡ್ಡ ಹಣ್ಣುಗಳು ತರ್ಲಾಕತ್ತಾರೆ. ಆದರೆ ಇಂಥ ಹಣ್ಣು ನೈಸರ್ಗಿಕ ಇರ್ತಕ್ಕಂಥದ್ದು ಸ್ವಾಭಾವಿಕ ಬೆಳೀತಕ್ಕಂಥ ಹಣ್ಣು ನಾವು ಇಲ್ಲಿ ಬಿಟ್ಟರೆ ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದು ಅರಣ್ಯ ಇಲಾಖೆಯಲ್ಲಿ ಇರೋದ್ರಿಂದ ಇದೇನದ ತೋಟಗಾರಿಕೆ ಇಲಾಖೆಗೆ ಇದಕ್ಕೆ ಇದು ಮಾಡ್ಬೇಕು, ಒತ್ತು ಕೊಡ್ಬೇಕಂತಕ್ಕಂಥದ್ದು ನಂದೇನ. ಸೇಬಣ್ಣು, ಬಾಳೆಹಣ್ಣು, ಅಂಗೂರು ಮತ್ತು ನಿಂಬೆ, ಜಂಪಲ್ಗೆ ಕೊಟ್ಟಂಥ ಪ್ರಾತಿನಿಧ್ಯ ಇದಕ್ಕೂ ಕೊಟ್ಟು ಕೇಸಿ ಇನ್ನೂ ಹೆಚ್ಚಿನ ಸಸಿ ಹೆಚ್ಚಿ ಬೆಳೆಸಿ ಇನ್ನೂ ಇದನ್ನು ಬೆಳೆಸ್ತಕ್ಕಂಥ ಕೆಲಸ ನೂರಾರು ಎಕರೆ ಅದ, ಸಾವಿರಾರು ಎಕರೆ ಇರೋದ್ರಿಂದ ಬೆಳೆಸರ್ಲಿಂತ ಸರ್ಕಾರ ಕೂಡ ಇದರಲ್ಲಿಂದ ಆದಾಯ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತೇನದ ಬೇಸಿಗೆ ಸಮಯದಲ್ಲಿ ಇವೆಲ್ಲ ಕಟ್ಟಿಗೆಗಳು ಕಡ್ದು ಕೇಸಿ ಉರುತ್ತಕ್ಕಂಥ ಕೆಲಸ ಆಗ್ತದೆ, ಆಗಬಾರ್ದು. ಅವ್ರಿಗೆ ಪ್ರತ್ಯೇಕವಾಗಿ ಬೇರೆ ಕೆಲಸ ಮಾಡಿ ಇನ್ನುಗಳನ್ನು ಸಸಿಗಳನ್ನು ಬೆಳೆಸಿ ಇದನ್ನು ಉಳಿಸಬೇಕು. ಈ ನಮ್ಮ ರಾಜ್ಯದಿಂದ ಹಿಡಿದು ಹೊರ ರಾಜ್ಯಕ್ಕೆ ರಫ್ತು ಆಗ್ತಕ್ಕಂಥ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ಈ ನಮ್ಮ ಕರ್ನಾಟಕದಾಗೂ ಹೆಸರು ಬರ್ತದೆ. ಇಂಥ ಹಣ್ಣು ಎಲ್ಲಿ ಸಿಗಲ್ಲ. ಭಾಳಷ್ಟು ನೋಡ್ತೀವಿ ಕೆಮಿಕಲ್ ಸ್ವಾದ ಇರತಕ್ಕಂಥ ಹಣ್ಣುಗಳು ಜಾಸ್ತಿ ಇಟ್ಟರೆ ಕೆಟ್ಟು ಹೋಗ್ತಾವೆ. ಇವು ಕೆಡೋದಿಲ್ಲ, ಉಳನೇ ಬೀಳಲ್ಲ. ಅಂಥ ಹಣ್ಣಿಗೆ ಏನಂತಂದ್ರೆ ಪ್ರಾತಿನಿಧ್ಯ ಸರ್ಕಾರ ಏನದ ಮುತುವರ್ಜಿ ವಹಿಸಿ ಇನ್ನೂ ಸಸಿಗಳನ್ನು ಹಾಕಿಸಿ ಬೆಳೆಸಿ ಈ ಭಾಗದಾಗಿರ್ತಕ್ಕಂಥ ಜನರಿಗೆಲ್ಲ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ ಮಾಡಬೇಕಂತಕ್ಕಂಥದ್ದು ನನ್ನ ಮನವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.